ನೀನೇನು ರೌಂಡ್ ಹೊಡಿಸ್ತೈತಿ ಯಾವ ನೋಡಕ್ ಗೊತ್ತಿಲ್ವ ಅಲ್ಲೇ ಬಟ್ಟೆ ಕೂರ್ಸ್ಕೊಂಡು ಅದಕ್ಕೆ ನೆಕ್ತಾವಳೆ. ಇವ್ನು ನೋಡಿ ಸಣ್ಣದಲ್ಲಿ ಹೆಂಗೆ ಇಟ್ಕೊಂಡು ನಿಂತ್ಕೋತಾನೆ. ಕಲರ್ ಚೆನ್ನಾಗಿದೆ. ಉದ್ದ ಇದೆಯಾ? ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಸೊ ನಾನಿವತ್ತು ಸಿಸ್ಟರ್ ಮನೆಯಿಂದ ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ಹೋಗ್ತಿರೋದು ನಿಮ್ಗೆ ಹೇಳಿದ್ನಲ್ವ ಮುಂಚೆನೇ ನಾಮಕರಣದ ಕ್ಲಾತ್ಸ್ ಎಲ್ಲ ತೊಗೊಂಬರ್ಬೇಕು ಶಾಪಿಂಗ್ ಎಲ್ಲ. ಸೊ ಅವಳು ಅಲ್ಲಿಗೆ ಹೋದರೆ ಕನ್ವೀನಿಯೆಂಟ್ ಅನಿಸುತ್ತೆ. ಮತ್ತು ಇಲ್ಲಿ ಒಬ್ಬರು ಅಲ್ಲಿ ಒಬ್ಬರು ಸಪ್ರೇಟ್ ಆದರೆ ಇವಾಗ ಸ್ವಲ್ಪ ಬೇಬಿ ಇರೋದ್ರಿಂದ ಸೊ ನನಗೆ ಅವಳನ್ನ ಬಿಟ್ಟರೆ ಬೇರೆ ಯಾರಿಲ್ಲ, ಅವಳನ್ನೇ ಎತ್ತು ಮಾಡ್ಕೊಂಡು ಹೋಗಬೇಕು. ಸೊ ಅವಳಿಗೂ ಕೆಲಸಗಳಿರುತ್ತೆ, ತುಂಬ ತಲೆ ತಿಂತೀನಿ ನಾನು ಅವಳನ್ನ. ಸೊ ವ್ಲಾಗ್ ಮತ್ತು ಬರ್ಡೇ ಪಾರ್ಟಿ ಇದೆ ಒಂದು, ಅದನ್ನು ಕೂಡ ಲಂಚ್ ಕೂಡ ಕರೆದಿದ್ದಾರೆ ಹೋಗಬೇಕು. ಹಾಗಾಗಿ ಅಲ್ಲಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಹೇಗಾಗುತ್ತೆ ಏನನ್ನೋದನ್ನ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಏನೇನಾಯಿತು ಅನ್ನೋದನ್ನ ಶೇರ್ ಮಾಡ್ತೀನಿ. ಅಮ್ಮ ಬೇಡ ಕೊಡು, ಬೇಡ ಬೇಡ, ಇಸ್ಕಂಕಿ ನೀನು ಇಸ್ಕೊಳ್ಳಿ, ಇಸ್ಕಂಗೆ ಕಿತ್ಕೊಂಡು ಒಂದ್ಸತಿ ನಮ್ಮ ಬಂದ್ಮೇಲೆ ಉಂಡಿಗೆ ಹೋಗಿದ್ದು ದುಡ್ಡು ಬೇಡ ಸುಮ್ಮನಿರ ಹೆಂಗೆ. ಇನ್ನೊಂದು ಸ್ವಲ್ಪ ದಿನ ಅಲ್ಲಿ ಸುಮ್ಮನಿರೋ. ಹೌದೌದು, ನೀನೇನ ತಿಂದಿದ್ಯಾ? ಇರುವೆ ಎಲ್ಲ ತಿಂದಿದ್ಯಾ? ಹಂಗಂತ ಅವಳಿಗೂ ತಿನ್ಸ್ಬಿಡ್ಲ ಇರುವೆ. ಅವಳು ನಿಮ್ಮನ್ನೆಲ್ಲ ಮೀರ್ಸಿ ಯಾವಾಗಲೂ ಒಂದು ತಿಂತಿರ್ತಾಳೆ ಗೊತ್ತಾ? ನಾವೇನು ಚಾಕ್ಲೇಟ್ ಕೊಡಲ್ಲ, ಒಂದ್ಸರಿ ಇದು ಮಾಡಿಬಿಡ್ತೀವಿ ಅಷ್ಟೇ. ಸೊ ಅದಾದಮೇಲೆ ರಾತ್ರಿ ಊಟ ಮಾಡಿ ಮಲಗಿದ್ವಿ. ವ್ಲಾಗ್ನ ಏನು ಮಾಡೋಕ್ಕೆ ಹೋಗಲಿಲ್ಲ, ಲೇಟ್ ಆಗಿತ್ತು ನಾವು ಬಂದಾಗಲೇ. ಸರಿ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಎದ್ದು ಎಲ್ಲ ರೆಡಿ ಆಗಬೇಕು ಅಂತೇಳಿ ಹೊರಡ್ತಾ ಇದ್ದೀವಿ. ಇವತ್ತು ಇದರಲ್ಲಿ ಊಟಕ್ಕೆ ಹೋಗ್ಬೇಕಂತೇಳಿ. ಸೊ ಅದಕ್ಕೆ ಮುಂಚೆ ಏನೇನಾಯಿತು ಅನ್ನೋದನ್ನೆಲ್ಲ ನೋಡಿ ಇವನ ಜೊತೆ ಸೇರಿಕೊಂಡ್ರೆ ಒಂದು ಕಲ್ತ್ಬಿಡ್ತಾಳೆ ನನ್ನ ಮಗಳು. ನೀನೇನು ರೌಂಡ್ ಹೊಡಿಸ್ತೈತಿ ಯಾವ ನೋಡಕ್ಕೆ ಗೊತ್ತಿಲ್ವ ಅಲ್ಲೇ ಬಟ್ಟೆ ಕೂರ್ಸ್ಕೊಂಡು ಅದಕ್ಕೆ ನೆಕ್ತಾವಳೆ. ಹಲೋ ಲಂಗ ಕೈ ನನ್ನ ಮೂತಿ ನೋಡೇ ಇಲ್ಲ. ಈಗ ನಾನು ಈಗ ನೋಡಿದ್ನಲ್ಲ ಒಂಚೂರು ರೂಮ್ಗೆ ಹೋದಾಗಿರ್ಲಿಲ್ಲ. ಅದೇನು ಕಟ್ಟಡ ಆ ಥರ ಟೈಟಾಗಿ ಯಾವನ್ ಕಟ್ಕೊತಾನೋ. ಕೊಡ ನೀವು ಹೆಂಗ ಎನರ್ಜಿಟಿಕ್ಕ ಹೆಂಗ ಅವ್ರ ಅಂಕಲ್ ಸ್ವೀಟ್ 25, ಅವರು ಸ್ವೀಟ್ 35 ಅಷ್ಟೇ. ನಾವು ಹೊರಟ್ರೆ ಗೊತ್ತಲ್ಲ, ಎಲ್ಲ ಬರ್ಡೇ ಪಾರ್ಟಿಲಿ ನೋಡೇ ಇರ್ತೀರ, 20 ಜನದ ಕಮ್ಮಿ ಯಾರು ಹೋಗೋದೇ ಇಲ್ಲ. ಎಲ್ಲ ಒಂದು ಆಟೋ, ಒಂದು 4 ಬೈಕು, ಒಂದು ಕಾರು ಬರೋರು ಹೆಂಗೆಂಗೋ ಬರ್ತಿದ್ದಾರೆ. ಹೋಗ್ತಾ ಇದ್ದೀವಿ. ಅಲ್ಲ ಇವ್ರು ನೋಡು, ಇವ್ರ ಮೇಲೆ ಹೋಗ ಪಪ್ಪಂದಕ್ಕೆ ಚಿಕ್ಕಪ್ಪಂದಕ್ಕೆ ಪಪ್ಪಿ ಅಲ್ಲಿ ಸೀಟ್ ಇಟ್ಕೊಂಡಿರೋದು ನೋಡಿ ಈ ಕಡೆ ಕೈಲಿ. ಪಪ್ಪಿ ಚಿಕ್ಕಪ್ಪಂದಕ್ಕೆ ಹೋಗ್ ಬುಡ ಖುಷ ನಿನ್ ಕೈ ಬುಡವ. ಎಲ್ಲಿಗೆ ಹೋಗ್ತೀಯಾ? ಅಯ್ಯೋ ಅಯ್ಯೋ ಅಯ್ಯೋ, ಈ ಕಡೆ ತಲೆ ಹುಷಾರು. ಇಲ್ಲ ಸಾರಿ ಸರಿ. ಅಣ್ಣನ ಜೊತೆ ಹೋಗ್ತೀಯಪ್ಪ? ಅಣ್ಣನ ಜೊತೆ ಹೋಗ್ತೀಯಾ? ಬಾಬಾನ್ ಅಯ್ಯೋ ಬೇಡ 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 ಪಪ್ಪಿ.
ತಲೆಗೆ ಹೊಡಿ ತಪ್ಪಿಗೆ ಒಂದು ಸ್ವಲ್ಪ ಇದು ಹುಷಾರು. ಅಲ್ಲಿ ಮನೆ ಹೋಟೆಲ್ಗೆ ಬಂದ್ವಿ. ಇದು ಮಲ್ಲೇಶ್ವರಂ 3rd ಕ್ರಾಸ್ ಇದೆ. ಮಂತ್ರಿ ಮಾಲಿಂದ ಹಾರ್ಡ್ಲಿ 200 ಮೀಟರ್ ಅಂತ ಹೇಳ್ಬೋದು ಅಷ್ಟೇ. 8th ಕ್ರಾಸ್ಗೂ ಎಲ್ಲ ತುಂಬ ಹತ್ರ ಆಗುತ್ತೆ. ಅವ್ನು ನೋಡಿ ಎಷ್ಟು ಬರ್ತಾನಿರೋ ಮಗನೇ. ನಾವು ಆ್ಯಕ್ಚುಲಿ ರೀಸೆಂಟಾಗಿ ಅಂದರೆ ಅದೇ ಮ್ಯಾಂಗೋ ಫೀಸ್ಟ್ ಆಗಿತ್ತಲ್ಲ ಆ ಟೈಮಲ್ಲಿ ಬಂದಿದ್ವಿ. ಸೊ ಇವತ್ತು ಪರವಾಗಿಲ್ಲ, ಸಂಡೇ ಆದ್ರೂ ಅಷ್ಟೇನು ರಶ್ ಇರಲಿಲ್ಲ. ರಶ್ ಮೀನ್ಸ್ ನಾವು 12:30ಗೆಲ್ಲ ಇಲ್ಲಿ ಇದ್ಬಿಟ್ಟಿದ್ವಿ ಅನಿಸುತ್ತೆ. 1 o'clock ಲಂಚ್ ಟೈಮ್ ಅದೇ 12:30 to 1, 2ವರೆಗೂ ತುಂಬ ಜನ ಇರ್ತಾರೆ. ಸೊ ಅಷ್ಟೇನು ಇರಲಿಲ್ಲ ನಾವು ಬಂದಿದ್ದ ಟೈಮಲ್ಲಿ. ಸೊ ಮುಂಚೆನೇ ಟೋಕನ್ ತೊಗೊಂಡಿದ್ರು. ಮತ್ತು ಇದು ಗೊತ್ತಿರೋರ್ದೇನೋ ಒಬ್ರದ್ದು ಅಣ್ಣನ ಮಗಂದ ಏನೋ ಅಂತ ಏನೋ ಮಾತಾಡ್ತಾಯಿದ್ರು, ನನಗಷ್ಟು ಕ್ಲಿಯರಾಗಿ ಗೊತ್ತಿಲ್ಲ. ಹಾಗಾಗಿ ಬುಕ್ ಏನು ಮಾಡೋದು ಬೇಡ, ಡೈರೆಕ್ಟಾಗಿ ಬನ್ನಿ ಅಂತ ಹೇಳಿದರು. ಸೊ ಹಾಗೆ ಡೈರೆಕ್ಟಾಗಿ ಬಂದು ಮುಂಚೆನೇ ಒಂದಿಬ್ಬರು ಬೈಕಲ್ಲಿ ಬಂದಿರಲ್ಲ, ಅವರೆಲ್ಲ ಟೋಕನ್ ತೊಗೊಂಡಿದ್ರು. ಸೊ ಮೇಲೆ ಹೋಗಬೇಕಿಲ್ಲಿ ಸೆಲ್ಫ್ ಸರ್ವಿಸ್ ಆದರೆ ಇಲ್ಲಿ ಕೆಳಗಡೆ ಅಂದರೆ ತಿಂಡಿ ಇರುತ್ತಲ್ಲ, ಬ್ರೇಕ್ಫಾಸ್ಟ್ ಆ ಥರದ್ದೆಲ್ಲ ಇಲ್ಲಿ ಜಾಸ್ತಿ. ಆ್ಯಂಡ್ ಮಿನಿ ಮೀಲ್ಸ್ ಅಂತಲೇ ಇರುತ್ತಲ್ಲ ಅದು. ಸೊ ಊಟಕ್ಕೆ ಏನಾದರೂ ಮಧ್ಯಾಹ್ನ ಟೈಮ್ ಸ್ಪೆಷಲ್ ಊಟ ಆ ಥರದ್ದು ಏನಾದ್ರು ತೊಗೋಬೇಕಂದ್ರೆ ನಾವು ಮೇಲೆ ಹೋಗಬೇಕಾಗತ್ತೆ. ಈ ಥರ ಸ್ಟೇರ್ಸ್ ಇದೆ. ನಾನು ತುಂಬ ಸರಿ ನಿಮಗೆ ಶೇರ್ ಮಾಡಿದ್ದೀನಿ ಕೂಡ. ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಊಟ. ಫ್ಯಾಮಿಲಿ ಜೊತೆ ಹೋಗಿ ಯಾವಾಗಾದರೂ ಒಂದು ಸರಿ ರೀಸನೇಬಲ್ ಪ್ರೈಸೇ ಇರುತ್ತೆ. ಇಲ್ಲಿ ಕುತ್ಕೋಬೇಕಿತ್ತು, ನಮ್ಗೆ ಕಂಫರ್ಟಬಲ್ ಇರ್ತಿತ್ತು. ಇಲ್ಲಿ ಜನ ಎಲ್ಲ ಇದ್ದರು ಮತ್ತು ಅಷ್ಟೊಂದು ಸೀಟ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಈ ಥರ ಔಟ್ಸೈಡ್ ಇದು ಮಾಡಿದ್ದಾರೆ. ಇವಾಗ ಇತ್ತೀಚೆಗೆ ಅಲ್ಲ ಮಾಡಿದ್ದಾರೆ, ಮುಂಚೆದೇನು ತುಂಬ ಟೈಮಿಂದ. ಸೊ ಇಲ್ಲಿ ಕುತ್ಕೊಳ್ಳೋಕ್ಕೆ ಅಂಥೇಳಿ ಅರೇಂಜ್ ಮಾಡ್ಕೊಂಡ್ವಿ. 3 ಚೇರ್ ಈ ಥರದ್ದು ದೊಡ್ಡದು, ಒಂದು ಚೇರಲ್ಲಿ ಅಂದರೆ ಒಂದು ಸೀಟಲ್ಲಿ 4 ಜನ ಕೂತ್ಕೊಳ್ಳೋ ಥರ ಅಂತ. ಹುಡುಗರೆಲ್ಲ ಒಂದು ಕಡೆ ಕೂತ್ಕೊಂಡ್ರು. ಒಂದು ಫ್ಯಾಮಿಲಿ ಬಂದಿತ್ತು, 2 ಮಕ್ಕಳು ಮತ್ತು ಗಂಡ ಹೆಂಡತಿ. ಅವರೊಂದು ಟೇಬಲಲ್ಲಿ ಕೂತ್ಕೊಂಡ್ರು, ನಾವು ಒಂದು ಕಡೆ ಕೂತ್ಕೊಂಡ್ವಿ, ಮಕ್ಕಳೆಲ್ಲ ಒಂದು ಕಡೆ ಕೂತ್ಕೊಂಡ್ರು. ಸೊ ಹಿಂಗೂ ತುಂಬ 18 ಪೀಪಲ್ಸ್ ಏನೋ ಆಗಿದ್ರು. 2 ಮಿಸ್ ಆಗಿದ್ರಿ ಸರಿ ಅಂತ ಹೇಳ್ಬೋದು. ಸರಿ ಅಂತ ಹೇಳ್ಬಿಟ್ಟು ಬೇರೆಯವರು ಕೂಡ ಈ ಕಡೆ ಇಲ್ಲಿ ಅಷ್ಟೇನು ಜನ ಇರಲಿಲ್ಲ. ಇದರಲ್ಲಿ ನಾವೇ ಜಾಸ್ತಿ, ನಮ್ಮ ಗುಂಪೇನೆ ಅಂತ ಹೇಳ್ಬೋದು. ಒಂದು 2 ಸೀಟಲ್ಲಿ ಏನೋ ಟೇಬಲಲ್ಲಿ ಒಂದು 4 ಜನ ಇದ್ದರು ಅಷ್ಟೇ. ಸೊ ಮೇಲಿದ್ದು ನೋಡೋಕ್ಕೂ ಚೆನ್ನಾಗಿರುತ್ತೆ. ಹಳ್ಳಿ ಮನೆ ಅಂತ ಹಿಂಗೆ ಲೋಗೋ ಇದೆ ನೋಡಿ. ಊಟ ಅಂತೂ ತುಂಬ ಚೆನ್ನಾಗಿರುತ್ತೆ. 250 ರೂಪೀಸ್ ಊಟ ಆಗುತ್ತೆ ಅಷ್ಟೇ. ಸೌತ್ ಇಂಡಿಯನ್ ಮೀಲ್ಸ್ ಅಂತ ಹೇಳ್ಬೋದು. ಎಷ್ಟು ವೆರೈಟೀಸ್ ಇರುತ್ತೆ ನೀವೇ ನೋಡಿ. ಮೊದಲು ಉಪ್ಪಿನಕಾಯಿ, ಪಲ್ಯ, ಕೋಸಂಬರಿ ಎಲ್ಲ ಹಾಕ್ತಾರೆ. ಅದಾದಮೇಲೆ ಒಬ್ಬಟ್ಟು ಹಾಕ್ತಾರೆ. ಒಬ್ಬಟ್ಟು ಹಾಕಿದ್ಮೇಲೆ ಅದಕ್ಕೆ ತುಪ್ಪ ಎಲ್ಲ ಕೂಡ ಹಾಕ್ತಾರೆ. ಬೇಕಂದರೆ ನೀವು ಹಾಕ್ಸ್ಬೋದು, ಬೇಡ ಅಂದರೆ ಬಿಡ್ಬೋದು. ತುಂಬ ವೆರೈಟೀಸ್ ಎಲ್ಲ ಇರುತ್ತೆ. ಸೊ ನಿಮಗೆ ಸ್ನ್ಯಾಕ್ಸಲ್ಲೇ ಹೊಟ್ಟೆ ತುಂಬಿಡುತ್ತೆ. ಆದಮೇಲೆ ಕೆಂಪು ಚಟ್ನಿ ಮತ್ತು ಖಾರದ ಚಟ್ನಿ, ಕಾಯಿ ಚಟ್ನಿ ಹಾಕ್ತಾರೆ. ಕೆಂಪು 2 ಕಾಯಿ ಚಟ್ನಿನೇ, ಕಲರ್ ಚೇಂಜ್ ಇರುತ್ತೆ. ಅದಾದಮೇಲೆ ಒಬ್ಬಟ್ಟೆಲ್ಲ ಆದಮೇಲೆ ಪೂರಿಗೆ ಪಲ್ಯ ಅಂತ ಹಾಕ್ತಾರೆ. ಪೂರಿ ಜೊತೆ ಪಲ್ಯ ಹಾಕಿದ್ಮೇಲೆ ದೋಸೆ, ಮಸಾಲೆ ದೋಸೆ ಹಾಕ್ತಾರೆ. ಚಿಕ್ಕದಿರುತ್ತೆ, ನೀವು ಬೇಕಂದರೆ ಮತ್ತೆ ಹಾಕಿಸ್ಕೋಬೋದು. ಹಾಲ್ಬಾಯಿ ಅಂತ ಸ್ವೀಟ್ಸ್ ಕೊಟ್ಟಿದ್ರು. ಅದಾದಮೇಲೆ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ಅಂತ ಮೊದಲು ಚಿಕ್ಕದಾಗಿ ರೌಂಡ್ ಮಾಡೋರು, ಇವಾಗೇನೋ ಟ್ರಯಾಂಗಲ್ ಥರ ಮಾಡಿಬಿಟ್ಟಿದ್ದಾರೆ. ಸೊ ಅದಾದಮೇಲೆ ಬಜ್ಜಿ ಮತ್ತು ಪೂರಿನೂ ಅಷ್ಟೇ, ನೀವು ಬೇಕಾದಷ್ಟು ಮತ್ತು ದೋಸೆಗಳನ್ನೆಲ್ಲ ಬೇಕಾದಷ್ಟು ಹಾಕೋಬೋದು. ಚೆನ್ನಾಗಿ ಊಟ ಮಾಡೋರಿಗೆ ಒಂದು ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು. ಅದಾದಮೇಲೆ ಪಲಾವ್ ಮತ್ತು ಬಿಸಿಬೇಳೆ ಬಾತು, ಹಪ್ಪಳನೂ ಎಲ್ಲ ಕೊಡ್ತಾರೆ. ಸೊ ಇಷ್ಟರೊಳಗೇ ನಮ್ಗೆ ಹೊಟ್ಟೆ ತುಂಬ ಹೋಗಿಬಿಡುತ್ತೆ. ನಾನಂತೂ ರೈಸ್ ಜಾಸ್ತಿ ತಿನ್ನೋಕ್ಕೆ ಹೋಗಲ್ಲ. ಸೊ ಸ್ನ್ಯಾಕ್ಸ್ ಆ ಥರನೇ ತರಿಸ್ಕೊಂಬಿಡ್ತೀನಿ. ಅದಾದಮೇಲೆ ವೈಟ್ ರೈಸ್ ಇರುತ್ತೆ. ವೈಟ್ ರೈಸು, ಸಾಂಬಾರು, ರಸಮು. ಬಟ್ ಈ ಸರಿ ಸಾಂಬಾರು ಇರಲಿಲ್ಲ, ರಸಮ್ ಇತ್ತು. ಸೊ ಅದಾದಮೇಲೆ ಮೊಸರನ್ನ ಕೊಡ್ತಾರೆ. ಅವರೇ ಕಲಸಿರೋದನ್ನು ಮೊಸರನ್ನ ಇಟ್ಟಿರ್ತಾರೆ, ಕೊಡ್ತಾರೆ. ಮೊದಲಿಗೆ ಸ್ಟಾರ್ಟಿಂಗಿಗೆ ವೆಲ್ಕಮ್ ಡ್ರಿಂಕ್ ಅಂತ ಹೇಳ್ಬಿಟ್ಟು ಲೆಮನ್ ಜ್ಯೂಸನ್ನ ಕೊಟ್ಟಿದ್ರು. ಸೊ ಇವಳು ಬಂದು ಸ್ಟಾರ್ಟಿಂಗ್ ಒಂದು ಅರ್ಧದವರೆಗೂ ಮಲ್ಕೊಂಬಿಟ್ಟಿದ್ಲು. ಸೊ ಆಮೇಲೆ ಸ್ವಲ್ಪ ತಿಂಡಿನ ಮಿಸ್ ಮಾಡಿಕೊಂಡೆ, ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಸೊ ಎದ್ಬಿಟ್ಲು. ಅದಾದಮೇಲೆ ಊಟ ಮಾಡ್ಕೊಂಡು ಹೊರಟ್ವಿ ನಾವು. ಸರಿ ಅಂತ ಹೇಳ್ಬಿಟ್ಟು ಕೆಳಗಡೆ ಐಸ್ ಕ್ರೀಮು ಮತ್ತು ಬೀಡಾಗಿಟ್ಟಿರ್ತಾರೆ. ಬೀಡ ಅಂದರೆ ನಾವೇ ಹಾಕೋಬೇಕು, ಅವ್ರೇನು ಬೀಡ ಮಾಡಿಟ್ಟಿರಲ್ಲ. ಬಟ್ ಅದು ಬರೀ ಸಕ್ಕರೆ ಮತ್ತು ಅಡಿಕೆ ಪುಡಿ ಎಲ್ಲ ಇಟ್ಟಿರ್ತಾರೆ ಅಷ್ಟೇ, ಸುಣ್ಣ. ಅದೇನು ಕಂಫರ್ಟಬಲ್ ಅಂತ ಅನಿಸಲ್ಲ. ಬೀಡ ಆದರೆ ಅಟ್ಲೀಸ್ಟ್ ಇದು ಮಾಡ್ಬೋದು. ಸೊ ಐಸ್ ಕ್ರೀಮ್ ತಿನ್ಕೊಂಡು ಹೊರಟ್ವಿ. ಮನೆಯಿಂದ ಬಂದಿದ್ದು ನೋಡಿದ್ರೆ ಎಲ್ಲೋ ಹೋಗಬಾರ್ದು, ಎಲ್ಲೂ ಮಾಡಬಾರ್ದು ಅಂತ ನಮ್ಮ ಬಾವ ಹೇಳ್ಕೊಂಡು ಕರ್ಕೊಂಬಂದಿದ್ರು ಮೊದಲೇ. ಶಾಪಿಂಗ್ ಎಲ್ಲ ಏನೂ ಇಲ್ಲ ಅಂತೇಳಿ. ಆಮೇಲೆ ಅವರೇ ಹೊರಟರು. ಸೊ ಹಾಗಾಗಿ ಎಲ್ಲರೂ ಕೂಡ ಅಲ್ಲಿ ಮಾತಾಡಿಕೊಂಡು ಗುಂಪು ಕಟ್ಕೊಂಡು ಮತ್ತು ಅವ್ರದ್ದೇನೋ ಕೆಲಸ ಇತ್ತು ಅಂತೇಳಿ ಅಲ್ಲಿ ಹೋಗ್ತಿದ್ದಾರೆ. ಸೊ ನಾವೆಲ್ಲ ಇಲ್ಲಿ ನಿಂತ್ಕೊಂಡು ಅವ್ರು ಬರೋವರೆಗೂ ವೆಯ್ಟ್ ಮಾಡೋಣ ಅಂತೇಳಿ ನಾವು ಮಾತಾಡ್ಕೊತ ನಿಂತಿದ್ದೀವಿ. ಬರ್ತಾಳೆ ಅಲ್ಲ ಪಪ್ಪಿ? ಪಪ್ಪ This is the time to say bye. ಬಾಯ್ ಬಾಯ್. ಹೋಗ್ತೀಯಾ? ನೋ. Bye, no. Bye. Bye. ಸೊ ನನಗೆ ಮರ್ತೋಗ್ಬಿಟ್ಟಿತ್ತು ಅವಳಿಗೆ ಫೀಡ್ ಮಾಡೋದನ್ನು, ಏನೂ ತಿಂದಿರಲಿಲ್ಲ ಬೇರೆ ಅವಳು. ಅದಾದಮೇಲೆ
ಅವರೆಲ್ಲ ಬರೋಷ್ಟರಲ್ಲಿ ಲೇಟ್ ಆಗುತ್ತೆ ಅಂತೇಳಿ ಹೋಗಿ ನಾನು ಒಂದೆರಡು ಸರಿ ಹೋದಾಗ್ಲೂ ಒಂದು ರೂಮ್ CC ಕ್ಯಾಮ್ರಾ ರೂಮ್ ಈ ಥರ ಎಲ್ಲ ಇಟ್ಟಿರ್ತಾರೆ, ಅಲ್ಲಿ ಫೀಡ್ ಮಾಡೋದಕ್ಕೆ ಜಾಗ ಕೊಡ್ತಾರೆ ಯಾವಾಗ್ಲೂ. ಸೊ ಅಲ್ಲಿ ಮಾಡಿಕೊಂಡು ವಾಪಸ್ ಬರ್ತಾಯಿದ್ದೆ. ಜನಗಳು ನೋಡಿ ಈಗ ಸ್ವಲ್ಪ ಜಾಸ್ತಿ ಆಗ್ತಾಯಿದ್ದಾರೆ. 1:30 ಎಲ್ಲ ಆಗೋಕ್ಕಾಯ್ತು, ಊಟದ ಟೈಮ್ ಅದೇ ಅಲ್ವಾ. ಸರಿ ಅಂತ ಹೇಳ್ಬಿಟ್ಟು ಶಾಪಿಂಗಿಗೆ 8 ಕ್ರಾಸ್ಗೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಸೊ ನಾನೇನು ಪರ್ಚೇಸ್ ಮಾಡಲ್ಲ ಇಲ್ಲಿ ಹೇಳಬೇಕಂದ್ರೆ. ಸೊ ಏನಾದರೂ ಚೆನ್ನಾಗಿರೋದು ಕಾಣಿಸಿದ್ರೆ ಪರ್ಚೇಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಓಡೋಗ್ರೆಲ್ಲ ಮುಂದೆ ಹೋಗ್ತಾ ಇದ್ದಾರೆ, ನಾನು ವೀಡಿಯೋ ಮಾಡ್ಕೊಂಡು ಹಿಂದೆ ಹೋಗ್ತಾ ಇದ್ದೀನಿ. ಸೊ ಸ್ಟಾರ್ಟಿಂಗೆಲ್ಲ ಏನೇನೋ ನೋಡ್ತಿದ್ದೀವಿ. ಬೇಡ ಸುಮ್ಮನೆ ಮನೇಲಿರೋ ಐಟಮೇ ಜಾಸ್ತಿ ಆಗೋಗಿ ಜಾಗನೇ ಇಲ್ಲ. ನಮ್ಮ ವಿಡಕ್ಕೆಂದು 3 ಬೆಡ್ರೂಮ್ ಮಾಡ್ಕೊಂಡ್ವಿ, ಈಗ ಇವಳು ವಿಡಕ್ಕೊಂದು 4 ಬೆಡ್ರೂಮ್ ಮಾಡಿಬಿಡ್ತೀವಿ. ಇರೋನೇ ಇಡೋಕ್ಕೆ ಜಾಗ ಇಲ್ಲ. ಎಲ್ಲರೂ ಆ ವೀಡಿಯೋಸ್ನೇ ಇದು ಮಾಡಿದ್ದೀನಿ, ವಾಯ್ಸ್ದೆಲ್ಲ ಓವರ್ ಕೊಡೋ ಕಡೆ ವಾಯ್ಸ್ ಓವರ್ ಕೊಡೋ ಕಡೆ ಕೊಟ್ಟಿದ್ದೀನಿ. ನಾರ್ಮಲಾಗಿ ನೀವು ಕೂಡ ಇದನ್ನು ನೋಡ್ಬೋದು. ಇಲ್ಲಿ ಚೆನ್ನಾಗಿರುತ್ತೆ. 1600 1800 ಇದ್ದು ಗಾಗ್ರಾ ಸೊ ಇಲ್ಲಿಂದ ಸ್ಟಾರ್ಟ್ ಆಗೋದು ಹೇಳಬೇಕಂದ್ರೆ ಶಾಪಿಂಗ್ ಮಾಡೋದಕ್ಕೆ 8 ಕ್ರಾಸಲ್ಲಿ. ಸೊ ಇಲ್ಲಿ ನಿಮಗೆ ನಾವೇನು ತೋರಿಸ್ತಿದ್ದೀವಿ 750ಇಂದ ಸ್ಟಾರ್ಟ್ ಆಗುತ್ತೆ ಡ್ರೆಸ್ ಪೀಸಸ್ಸು. 2-3 ಆ ಥರ ತೊಗೊಂಡ್ರೆ ಒಂದು 700ಕ್ಕೆ, 2 ತೊಗೊಂಡ್ರೆ ಅಂತೂ 700ಕ್ಕೆ ಹಾಕ್ಕೊಡ್ತಾರೆ. ಸೊ ದುಪ್ಪಟ್ಟ, ಪ್ಯಾಂಟು ಮತ್ತು ಟಾಪು ನೀವು ನೋಡ್ತೀರಾ ಮುಂದೆಲ್ಲ ಯಾವ್ದ್ಯಾವುದು ಏನೇನು ಅನ್ನೋದನ್ನು. ಬಿಕಾಸ್ ಹಾಗೇ ಡೈರೆಕ್ಟ್ ಇದು ಮಾಡಿದ್ದೀನಿ, ವಾಯ್ಸ್ ಓವರ್ ಏನು ಕೊಟ್ಟಿಲ್ಲ. ನೋಡೋಣ ಬನ್ನಿ ಹೇಗಿದೆ. ನಮ್ಮ ಸ್ಮಾಲಾ ಕರೆಕ್ಟಾಗಿರುತ್ತೆ. ಎಮ್ಮು ಒಂಚೂರು ಎಲ್ಲ ಇರುತ್ತೆ. ಇದು ಇದೇನು, ಇದ್ಯಾವ ಸೈಜು, ಯಾವುದೇ ಇದು ಚೈತ್ರ? ಒಂದು ಸ್ವಲ್ಪ ನಮ್ದೊಂದು ಸ್ವಲ್ಪ ತಗೋ. ಸೊ ಅಂದರೆ ಅವಳಿಗೆ ಇಷ್ಟಪಡ್ತಾ ಇದು ಚೆನ್ನಾಗಿದೆ. ಕಲರ್ ಚೆನ್ನಾಗಿದೆ. ಉದ್ದ ಇದೆಯಾ? ಇವ್ನು ನೋಡಿ ಸೊಂಟದಲ್ಲಿ ಹೆಂಗೆ ಇಟ್ಕೊಂಡು ನಿಂತ್ಕೋತಾನೆ. ಅವ್ನ ಮುಖ ನೋಡಿದ್ರೇ ಒಳಗೆ ಹೆಂಗಿತ್ತು ಗೊತ್ತಾ, ನಿಜವಾಗ್ಲೂ ಬೈಯೋರ್ ಸಿಟ್ಟು ಬರುತ್ತೆ. ನಾನು ಆ ಪಿಂಕ್ ಕಲರ್ದು ಎಷ್ಟು ಅಂತ ಕೇಳ್ತಿದ್ದೀನಿ ಸ್ಟಾರ್ಟಿಂಗಿಂದಲೂ ನೋಡೋಣ ಅಂತೇಳಿ. ಅವನೇನೋ ಅಂದ್ಕೊಂಡು ಇಲ್ಲಿ ತೋರಿಸ್ಲೇ ಇಲ್ಲ. ಸರಿ, ನನಗೇನಂತ ಅವಶ್ಯಕತೆ, ತಲೆ ಕೆಡಿಸ್ಕೊಂಡ್ರೆ ನಾನು ಏನು ಗೊತ್ತಾ, ನಾನು ಯಾರು ರೆಸ್ಪೆಕ್ಟ್ ಕೊಡ್ತಾರೆ ಅವ್ರಿಗೆ ಕೊಡ್ತೀನಿ. ನನಗೆ ಯಾರು ಮುಲಾಜ್ ನೋಡಲ್ಲ, ನಾನು ಯಾರಿಗೂ ಮುಲಾಜ್ ನೋಡಲ್ಲ. ರಿಟರ್ನ್ ನಾನು ಅಂತಿರೋದೆ. ಹೋದ್ಮೇಲೆ ಇಷ್ಟ ಆಗುತ್ತೋ ಬಿಡುತ್ತೋ, ಅವ್ರು ತೋರಿಸೋ ಜವಾಬ್ದಾರಿ ಅವ್ರದ್ದು, ತೊಗೊಳೋದಿದ್ದು ಆಮೇಲೆ ಸೆಕೆಂಡ್ರಿ ಅಲ್ವಾ. ಆ ಥರ ಮಾಡಿದ್ರೆ ಕೋಪ ಬರುತ್ತೆ. ನೋಡಿಬಿಟ್ಟು ಮೋಸ ಮಾಡ್ತಾರಲ್ವ, ಎಲ್ಲ ತೆಗ್ಸಿ ಬಿಟ್ಟು ಎಲ್ಲ ಹೋದ್ಮೇಲೆ ಅಂಥವ್ರಿಗೆ ನನ್ನ ಮಕ್ಕಳು ಇದು ಮಾಡ್ತಾರೆ ಅಂತ ಹೇಳ್ಬೋದು. ಸರಿ, ನನಗೆ ನಾನು ತಗೋತಿಲ್ವಲ್ಲ, ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ ಅಂತೇಳಿ ಏನು ಮಾತಾಡೋಕ್ಕೆ ಹೋಗಲಿಲ್ಲ. ಅವ್ನ ಮುಖ ನೋಡಿ ಹೆಂಗಿದೆ, ಕೋಪ ಬರ್ತಿತ್ತು ನಾನು ನಿಜವಾಗ್ಲೂ. ಒಂದು ವ್ಯವಹಾರ ಮಾಡುವಾಗ ಮಾತು ಈಸ್ ಇಂಪಾರ್ಟೆಂಟ್ ಆಗುತ್ತೆ. ಅವ್ರು ಹೇಗೆ ಮಾತಾಡ್ತಾರೆ ಅದರ ಮೇಲೆ ನಾವು ತಗೋತೀವಲ್ಲ, ನಾವು ಹೇಗೆ ಮಾತಾಡ್ತೀವಿ ಅದ್ರ ಮೇಲೆ ಅವ್ರು ವ್ಯಾಪಾರ ಮಾಡ್ಬೋದು. ಸ್ಟಾರ್ಟಿಂಗಲ್ಲೇ ಅವ್ರು ಇರಿಟೇಟ್ ಮಾಡಿಬಿಟ್ರೆ ನೋಡೋಕ್ಕೂ ಇಷ್ಟ ಆಗೋಲ್ಲ, ತೊಗೊಳೋದಕ್ಕೂ ಕೂಡ ಇಷ್ಟ ಆಗೋಲ್ಲ. ಸರಿ, ನನಗೆ ನಾನೇ ತಲೆ ಕೆಡಿಸ್ಕೊಳ್ಳಿ, ಅವ್ರು ತೊಗೋತಿರೋದಲ್ವ ಅಂತ ಹೇಳ್ಬಿಟ್ಟು ನನ್ನ ಪಾಡಿಗೆ ಸುಮ್ಮನೆ ವೀಡಿಯೋ ಮಾಡ್ತಿದ್ದೆ. ಇಲ್ಲಿ ಬಂದು ನನ್ನ ತಂಗಿ ಮತ್ತು ಅವ್ರ ಹಸ್ಬೆಂಡ್ ಎಲ್ಲ ಸ್ವಲ್ಪ ಬ್ಯಾಗ್ ತೊಗೋತಾರಂತೆ. ಇಲ್ಲಿ ಲೆದರ್ದೋ ಏನೋ ಗೊತ್ತಿಲ್ಲ ನನಗೆ, ಅಷ್ಟು ನಾನು ಅದ್ರ ಕಡೆ ತಲೆನೂ ಕೆಡಿಸ್ಕೊಳ್ಳಿಲ್ಲ ಏನಂತ ಹೇಳಿ ನೋಡೋಕ್ಕೆ. ಏನಾದರೂ ನಾನು ತೊಗೊಳಂಗಿದ್ರೆ ನಾನು ನೋಡ್ತೀನಿ. ಸೊ ಅವ್ರು ತೊಗೊತಿದ್ರಲ್ಲ, ಸುಮ್ಮನೆ ಒಂದು ವೀಡಿಯೋ ಆಗುತ್ತೆ ಅಂತೇಳಿ ವೀಡಿಯೋನ ಕ್ಯಾಪ್ಚರ್ ಮಾಡ್ತಿದ್ದೆ. ಸೊ ಲೆದರೇ ಅಂತ ಅನಿಸುತ್ತೆ. ಸೊ ಕಾಸ್ಟ್ಲಿ ಇತ್ತು, ಮೇ ಬಿ 1600 1700 ಆ ಥರ ಎಲ್ಲ ಹೇಳ್ತಾಯಿದ್ರು. ಬ್ಯಾಗ್ ಕಲೆಕ್ಷನ್ಗಳು ಕೂಡ ಚೆನ್ನಾಗಿತ್ತು. ಸೊ ನೋಡ್ತಿರ್ಬೋದು ನೀವು ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಈ ಯೆಲ್ಲೋ ಕಲರ್ ಥರ ಇದೆಯಲ್ಲ, ಅದು ತುಂಬ ಚೆನ್ನಾಗಿದೆ. ಇದು ಮರೂನ್ ಮತ್ತು ಬ್ರೌನ್ ಮತ್ತು ಎಲ್ಲೋ ಮಿಕ್ಸ್ ಆಗಿರ್ತಕ್ಕಂಥದ್ದು. ಇವಾಗ ನನಗಂತೂ ಸ್ಮಾಲ್ ಬ್ಯಾಗ್ಸ್ ಆಗೋಲ್ಲ, ಅದಕ್ಕೆ ಟೆನ್ಷನ್ನೇ ತೊಗೊಳಕ್ಕೆ ಹೋಗೋಲ್ಲ ಚಿಕ್ಕದಕ್ಕೆಲ್ಲ. ಸೊ ನೋಡೋಣ ಇನ್ನು ಮುಂದೆ ತೊಗೊಳಕ್ಕಾಗತ್ತೆ ಅಂತ ಹೇಳಿಬಿಟ್ಟು ನೋಡ್ತಾ ಇದ್ದೆ. ನೋಡೋದಕ್ಕೆ ಏನು ದುಡ್ಡು ಕೊಡಬೇಕಾ ಹೇಳಿ, ಆ ಥರ ಆಡ್ದವ್ರ ಹತ್ರ ನಾನು ನೋಡೋಕ್ಕೆ ಹೋಗಲ್ಲ. ಯೂಟ್ಯೂಬರ್ ನೀವು ಇದು ಮಾಡ್ರೆ ನಿಮಗೆಲ್ಲ ಚೆನ್ನಾಗಿತ್ತಲ್ಲ ಇದು? ಪರವಾಗಿಲ್ಲ.
ಚೆನ್ನಾಗೈತೆ ಹೋಗಲ್ಲ ಇಟ್ಕೊಳ್ಳೋದು ನಾವು ತೊಗೊಂಡೋಗೋದು ಒಂದೊಂದು ಸತಿಗೆ ಚೆನ್ನಾಗಿ ಹಾಂ ಚೆನ್ನಾಗಿದೆ ಅದು ಬೇಡ 1800 ರೂಪಾಯಿ ಕೊಟ್ಟು ಎಲ್ಲ ಇದು ಮಾಡ್ತಾರೆ. ಚೆನ್ನಾಗಿದೆ ಓಕೆ ವೇಲು ಪ್ಯಾಂಟು ಟಾಪು ಬರುತ್ತೆ ತೊಗೊಳ್ಳಿ ಒಂದು ಎರಡು ತೊಗೊಂಡ್ರೆ ಕಮ್ಮಿಗೆ ಹಾಕ್ಕೊಡ್ತಾರೆ ಡ್ರೆಸ್ ಇಲ್ಲೇ ನೋಡ್ರು ಇಲ್ಲಿ ನೋಡಿ ಇಲ್ಲಿ ಚೆನ್ನಾಗಿದೆ ಏನು ಮಾಡ್ತಿದ್ದೀರ ಸೈಜ್ ನೋಡ್ಕೊಳ್ಳಿ ಫ್ರೀ ಸೈಜಾ ಎಲ್ಲಿದೆ ಬೊಂಬೆ ಎಲ್ಲಿದೆ ಬೊಂಬೆ ಬೊಂಬೆ ಎಲ್ಲಿದೆ ಅಲ್ಲ ಅಲ್ಲೂ ಇದೆ ನೋಡಿ ಎಂಬ್ರಾಯ್ಡ್ರಿ ಇದೆ ಸೊ ಎಲ್ಲರೂ ಏನೇನೋ ತೊಗೊಳಕ್ಕೆಲ್ಲ ಹೊರಟ್ರಲ್ಲ ಸ್ಲಿಪ್ಪರ್ನು ತೊಗೊಳಕ್ಕೆ ಅಂತ ಹೊರಟ್ರು ನನ್ನ ಮಗಳಿಗೂ ಸ್ಲಿಪ್ಪರ್ ತೊಗೊಳ್ಳೋಣ ಅಂತ ಹೋದೆ ಆ್ಯಕ್ಚುಲಿ ಒಂದು ಚೆನ್ನಾಗಿತ್ತು ತುಂಬಾ ಹಾಕಿ ನೋಡಿದ್ರೆ ಹೆಂಗೆ ಆಡ್ತಾಳೆ ಗೊತ್ತಾ ಇವಳು ಬಟ್ಟೆ ಹಾಕಿ ನೋಡೋದು ಶೂಸ್ ಹಾಕಿ ನೋಡೋದು ತಲೆ ಕೆಟ್ಟೋಗುತ್ತಪ್ಪ ನನಗಂತೂ ಏನು ಮಾಡ್ತಾಳೆ ಅನ್ನೋದನ್ನು ನೀವೇ ನೋಡಿ ಒಂದು ಸರಿ ಸೂಜಿ ತೆಗ್ದಿದ್ದೀರಾ ಹಾಕ್ಬೇಡಿ ನಡಿ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ತಗೊಳ್ಳೋಣ ಏನು ಇದು ಬೇಕಂತ ಸೌಂಡ್ ಬರುತ್ತಾ ಬರೀ ಲೈಟ್ ಅಷ್ಟೇ ಅಮ್ಮ ಇದು ನೋಡೋಣ ಬಟ್ ಇದು ಲೈಟ್ ಬರಲ್ಲ ಈ ಕಲರ್ ಚೆನ್ನಾಗಿದೆ ಆಕ್ಚುಲಿ ತಗೊಳ್ಳೋಣ ಪಪ್ಪಿದು ಇದ್ರಲ್ಲಿ ಪಿಂಕ್ ಇದ್ರೆ ಕೊಡಿ ಕಲರ್ ಪಿಂಕ್ ಇದು 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 ಹಾಂ ಸೌಂಡ್ ಹಾಕೊಳ್ಳೋಣ ಪಪ್ಪಿ ಇಲ್ಲ ಇಲ್ಲ ಹುಡುಗಿರಿಗೆ ಪಿಂಕೇ ಜಾಸ್ತಿ ಪಪ್ಪಿ ಪಪ್ಪಿ ಇಲ್ಲಿ ಇಲ್ಲಿಯಾ ಇಲ್ಲಿ ಇದೀವಲ್ಲ ಎಲ್ಲ ಮುಗಿಸ್ಕೊಂಡು ಮತ್ತೆ ಡ್ರೆಸ್ ನೋಡ್ತಿದ್ದಾರೆ ಅಂದರೆ ಒಂದೆರಡು ತೊಗೊಂಡಿದ್ರು ಮತ್ತೆ ಬೇರೆಯವರೆಲ್ಲ ತೊಗೋಬೇಕಿತ್ತಲ್ವ ಅಲ್ಲಿ ಜೊತೆಲಿದ್ರಲ್ಲ ಅವರೆಲ್ಲ ಅವರು ಕೂಡ ಕಲರು ಮತ್ತು ಎಲ್ಲ ಎಲ್ಲೆಲ್ಲಿ ಸಿಗುತ್ತೆ ಅಲ್ಲಲ್ಲಿ ನೋಡ್ತಿದ್ದಾರೆ ಒಂದೇ ಕಡೆ ಯಾರು ಫಿಕ್ಸ್ ಆಗಲ್ಲ ಅಲ್ವಾ ಕೂಡ ಅವಳಿಗೆ ಹಾಕ್ಬೇಡ ಬೇಡ ಬೈಲಿ ಈ ಕಡೆ ತಿರ್ಗೋ ಹಾಯ್ ಹೇಳು ಒಂದು ಹಾಯ್ ಗೈಸ್ ಸೊ ಅಲ್ಲಿಂದ ಹಾಗೆ ಬರ್ತಾ ಇವರೊಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಸ್ವಲ್ಪ ವೀಡಿಯೋಸ್ ಎಲ್ಲ ಹಾಕ್ತಾರಂತೆ ಪಬ್ಲಿಕ್ಕಿಂದ ಇದೆಲ್ಲ ತೊಗೊಂಡು ಅವರು ಕ್ವೆಶನ್ ಕೇಳ್ತೀನಿ ಆನ್ಸರ್ ಮಾಡಿ ಅಂತೇಳಿ ಒಬ್ಬೊಬ್ರಿಗೆ ಕಳ್ಸ್ಕೊತಾ ಇದ್ರು ಸರಿ ಆಮೇಲೆ ನಾನು ಕರಿತಾಯಿದ್ದೀನಿ ನೀವು ಓಡೋಗ್ತಿದ್ದೀರಲ್ಲ ಅಂತೇಳಿ ಇಟ್ಕೊಂಡು ನಿಲ್ಸ್ಕೊಂಡ್ರು ಸೊ ನಾನು ಆ ಕಡೆ ಫೇಸ್ ಮಾಡಿದರೆ ಮೀನ್ಸ್ ವೀಡಿಯೋ ಯಾರಾದರೂ ಮಾಡ್ತಿದ್ರೆ ಇದು ಮಾಡ್ಬೋದು ನಾನು ಔಟ್ಸೈಡ್ ಹೋಗಲಿ ಅಥವಾ ಎಲ್ಲಾದರೂ ಹೋದಾಗ ಯಾರೋ ವೀಡಿಯೋಸ್ಗಳನ್ನ ಮಾಡದೇ ಇದ್ದಾಗ ನಾನೇ ಮಾಡಬೇಕು ಅಂದರೆ ಮಾಡದೇ ಇದ್ದರೆ ಅಂದರೆ ನಾನು ಮಾಡ್ಕೋಬೇಕಲ್ವ ನನಗೆ ಅದಕ್ಕೆ ನಾನು ಮಾಡ್ತಿದ್ದೆ ನಾನು ಆನ್ಸರ್ಗಳು ಕೂಡ ಕೊಡ್ತಾಯಿದ್ದೆ ಸೊ ಅಲ್ಲಿ ಎಲ್ಲ ಸ್ವಲ್ಪ ಶಬ್ದ ಇದೆ ದಯವಿಟ್ಟು ಕ್ಷಮಿಸಿ ಚೆನ್ನಾಗಿತ್ತು ಅಂತ ತಾಳಿ ಅಥವಾ ಸರ ಏನೋ ಇರುತ್ತೆ ತಾಳಿ ಅನ್ಸುತ್ತೆ ಹಾಂ ಹಿಂಗೆ ಬಗ್ದಾಗ ಇದಾಗತ್ತೆ ಐ ಡೋಂಟ್ ನೋ ಏನು ನಮ್ಗೆ ವಾಯ್ಸು ಕೇಳ್ಸಲ್ಲ ಇಲ್ಲಿ ಗೊಸ್ ಅನ್ನಿಸುತ್ತೆ ಬೆಣ್ಣೆನೆ ಬಟರ್ ಕೋಲ್ಡ್ ವಾಟರಲ್ಲಿ ಬೆಣ್ಣೆ ಕರ್ಗಲ್ಲ ಇದೊಂಚೂರು ಇಟ್ಕೋ ಫ್ಯಾಮಿಲಿ ಅವ್ರು ಹಾಕೋಗ್ಬೇಕು ಬನ್ನಿ ಜನರೇ ಬನ್ನಿ ಜನರೇ ಬನ್ನಿ ವರ್ಷ ಕಾವೇರಿ ಬಂದ್ರೆ ಬೆಟರ್
ನಿಮ್ಮ ಬಾಸ್ ಈ ಸರಿ ಇಲ್ಲ ಬಿಡಮ್ಮ. ಸೊ ಕ್ಲೀನಾಗಿ ಚೆನ್ನಾಗಿ ಮಾತಾಡಿದ್ರು. ಅಂದರೆ ಸೋಷಿಯಲ್ ಮೀಡ್ಯಾದಲ್ಲಿ ಎಲ್ಲ ಇನ್ಫ್ಲೂಯೆನ್ಸ್ ಇದು ಮಾಡ್ತಾರಲ್ಲ, ಮೀನ್ಸ್ ವೀಡಿಯೋಸ್ಗಳನ್ನ ತೊಗೊಂಡು ಅವ್ರು ಇದರಲ್ಲಿ ಪೋಸ್ಟ್ ಮಾಡ್ಕೋತಾರೆ. ಸೊ ಆ ಥರ ಎಲ್ಲ ಮಾಡ್ತಾಯಿದ್ರು. ಹಾಕಿದ್ರು ಕೂಡ ವೀಡಿಯೋನ. ಸೊ ಸ್ವಲ್ಪ ಹಾಕಿದ್ರು, 4-5 ಜನದ ಇದು ಮಾಡಿದ್ರು, ಫುಲ್ ಹಾಕಿಲ್ಲ. ನಾನು ಇದನ್ನು ಇದು ಮಾಡಿದ್ದೆ. ಬಾಯ್ ಬಾಯ್ ಮಾಡಿ ಅವ್ರಿಗೆ, ಪಾಪ ಅವ್ರಿಗೆಲ್ಲ ಬಾಯ್ ಬಾಯ್. ನೆಕ್ಸ್ಟ್ ಮತ್ತೆ ನಾನು ಮನೆಗೆ ಹೋಗಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನಿಮಗೆ ನಾಳೆ ವ್ಲಾಗಲ್ಲಿ ಸಿಗ್ತೀನಿ. ಲವ್ ಯು ಆಲ್, ಬಾಯ್, ಟೇಕ್ ಕೇರ್.